ಸಿರಿಗನ್ನಡಂ ಗೆಲ್ಗೆ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆ ಹುಟ್ಟಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಈ ಮನೆ ಅಂಗಳದಲ್ಲಿ ಮಾತು ಅಂತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ MS ಮನೋಹರ್ ಅವರ ಒಂದು ನೇತೃತ್ವದಲ್ಲಿ ಇದುವರೆಗೆ ಬೀದರ್ ಜಿಲ್ಲೆಯ ಅದು ಕವಿಗಳಿರ್ಬೋದು, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು 74 ಜನರ ಮನೆ ಅಂಗಳದಲ್ಲೇ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಇವತ್ತು ಬಹಳ ವಿಶಿಷ್ಟವಾಗಿ 75ನೇ ಕಾರ್ಯಕ್ರಮವನ್ನ ಈ ನಾಡಿನ ಒಬ್ಬ ಶ್ರೇಷ್ಠ ಚಿಂತಕರು, ಖ್ಯಾತ ಕಥೆಗಾರರಿಗಿಂತ ಗುರು ತಕ್ಕಣ್ಣವರ ಮನೆಯಲ್ಲಿ ಇವತ್ತು ನೆರವೇರಿತು. ಸಿರಿಗನ್ನಡಂ ಗೆಲ್ಗೆ ಕರ್ನಾಟಕ ಚರಿತ್ರೆಯಲ್ಲಿನೇ ಬೀದರ್ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶಿಷ್ಟವಾದಂಥ ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ ಇವತ್ತು 75ನೇ ಕಾರ್ಯಕ್ರಮ ಪೂರೈಸಿ ಇನ್ನೂ 100-200ಕ್ಕಿಂತ ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ ಮುಂದುವರಿಬೇಕು ಅಂತ ಅನ್ನೋದು ನಮ್ಮೆಲ್ಲರ ಸದಾಶೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸುಮಾರು ಇಲ್ಲಿವರೆಗೆ 75 ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. 75ನೇ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯ ಖ್ಯಾತ ಕಥೆಗಾರರು, ಹಿರಿಯರು ಗುರುನಾಥ ತಕ್ಕಣ್ಣವರ ಸ್ವಗೃಹದಲ್ಲಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ನೆರವೇರಿತು. ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ ನಿಜವಾಗ್ಲೂ ಎಲ್ಲ ಸಾಹಿತಿಗಳು, ಚಿಂತಕರು ಬಂದು ಭಾಗವಹಿಸಿ ಬಹಳ ಪ್ರೀತಿಯಿಂದ ಆ ಪ್ರಸಾದದೊಂದಿಗೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಬಹಳ ಅನಂತ ಧನ್ಯವಾದಗಳು. ಇದೇ ಖ್ಯಾತ ಚಿಂತಕ, ನಮ್ಮ ಭಾಗದ ಅದ್ಭುತ ಕಥೆಗಾರ ಆಗಿರ್ತಕ್ಕಂಥ ಶ್ರೀ ಗುರುನಾಥ ತಕ್ಕಣ್ಣವರ ಮನೆ ಅಂಗಳದಲ್ಲಿ ಮಾತುಕತೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಥೆಗಾರರು, ಅಂತವರಲ್ಲಿ ಬಹಳ ಶ್ರೇಷ್ಠ ಕಥೆಗಾರರು ನಮ್ಮ ಗುರುನಾಥ ತಕ್ಕಣ್ಣವರಿದ್ದಾರೆ. ನಮ್ಮ ನಾಡು ನುಡಿ ಬಗ್ಗೆ ಮತ್ತು ಜನಜೀವನದ ಬಗ್ಗೆ ಆ ಕಥೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಜೀವನದ ಒಳಮರ್ಮವನ್ನು ಆ ಕಥೆಗಳಲ್ಲಿ, ಅವರ ಕಥೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅಂತ ಅದ್ಭುತ ಕಥೆಗಾರ ನಮ್ಮ ನಾಡಿನಲ್ಲಿದ್ದಾರೆ. ಅಂತ ಈ ಮನೆಂಗಳದಲ್ಲಿ ಮಾತುಕತೆ ಅನ್ನುವಂಥ 75ನೇ ಈ ಕಾರ್ಯಕ್ರಮಕ್ಕೆ ಅದರ ಒಂದು ಕೇಂದ್ರ ಬಿಂದುವಾಗಿರುವಂತಹ ಗುರುನಾಥ ತಕ್ಕಣ್ಣವರಿಗೆ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಕೊಡ್ತೀನಿ. ಸಿರಿಗನ್ನಡಂ ಗೆಲ್ಗೆ ಈವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲೇ ಒಂದಾಗಿರ್ತಕ್ಕಂತಹ ಮನೆ ಅಂಗಳದಲ್ಲಿ ಮಾತು 75ನೇ ಕಾರ್ಯಕ್ರಮ, ಅಮೃತ ಮಹೋತ್ಸವ ಕಾರ್ಯಕ್ರಮ ಇಲ್ಲಿವರೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಸಮೃದ್ಧವಾಗಿ ನೆರವೇರಿರ್ತಕ್ಕಂಥ 75ನೇ ಮನೆ ಅಂಗಳದಲ್ಲಿ ಮಾತುಕತೆ ಇವತ್ತು ನಮ್ಮ ಮನೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇಲ್ಲಿವರೆಗೆ ನಡೆದು ಬಂದ ದಾರಿ, ಅದಲ್ಲದೆ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಅನೇಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದನ್ನು ನೆನಪು ಮಾಡಿಕೊಳ್ಳಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದಂಥ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಮಿತ್ರರಿಗೂ, ಅಕ್ಕ ತಂಗಿಯರಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನನ್ನ ಮನೆಯ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಅನಂತ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ. ಯಶಸ್ವಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಇದು ಮನೆ ಅಂಗಳದಲ್ಲಿ ಮಾತು 75ರ ಸಂಭ್ರಮ ಇವತ್ತು ಎಲ್ರಿಗೂ ತುಂಬಾ ಖುಷಿ ಕೊಡ್ತು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಅವರ ಕಥೆ ಬಗ್ಗೆ, ಅವರ ಜೀವನದ ಬಗ್ಗೆ, ಇಡೀ ಅಕ್ಕಣ್ಣನವರ ಬದುಕಿನ ಬಗ್ಗೆ, ಅವರ ಬರಹದ ಬಗ್ಗೆ ಇಲ್ಲಿ ಮಾತಾಡಿದ್ರು. ತುಂಬಾ ಮನೆ ಅಂಗಳದಲ್ಲಿ ಮಾತುಕತೆ ಗುರುನಾಥ ತಕ್ಕಣ್ಣವರ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೀತು. ಅವರ ಬದುಕಿನ ಚಿತ್ರಣ ಕೇಳಿ ತುಂಬಾ ಖುಷಿ ಆಯಿತು. ಸುಮಾರು 30-35 ವರ್ಷದಿಂದ ಅವರ ಒಡನಾಡಿಯಾಗಿ, ಸ್ನೇಹಿತನಾಗಿ ಇದ್ದುದಕ್ಕೆ ಇವತ್ತು ಈ ಕಾರ್ಯಕ್ರಮ ಬಂದದಕ್ಕೆ ಸಾರ್ಥಕ ಆಯಿತು. ಅಂಗಳದ ಕಾರ್ಯಕ್ರಮ ಗುರುನಾಥ ತಕ್ಕಣ್ಣವರ ಮನೆಯಲ್ಲಿ ಅವರ 80-90ರ ದಶಕದ ಎಲ್ಲ ಸಾಹಿತ್ಯಿಕ ಒಡನಾಡಿಗಳು ಸೇರಿ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಮಾತುಕತೆ ಈ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಒಂದು ವಿನೂತನ ಕಾರ್ಯಕ್ರಮ, ಬಹಳ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಪ್ರತಿ ತಿಂಗಳು. ಆ ನಿಟ್ಟಿನಲ್ಲಿ ಇವತ್ತು 75ನೇ ಒಂದು ಅಮೃತ ಮಹೋತ್ಸವ ಬಹಳ ಅತ್ಯುತ್ತಮ ಸರಳ ಸಾಹಿತಿಯಾದಂಥ ಕಥೆಗಾರರು ಆದಂಥ ಗುರುನಾಥ ತಕ್ಕಣ್ಣ ಅವರ ಮನೆಯಲ್ಲಿ ಹಮ್ಮಿಕೊಂಡು ಬಹಳ ನಿಜವಾಗಿಯೂ ಒಂದು ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬಂತು. ಕಾರ್ಯಕ್ರಮ ಉತ್ತಮವಾಗಿತ್ತು. ಇದ್ರ ಬಗ್ಗೆ ಹೇಳೋದೇನಿಲ್ಲ. ಗುರುನಾಥ ತಕ್ಕಣ್ಣ ಸಾಹಿತ್ಯ ಮುಂದುವರಿತಾರ, ಚಂದ ಇದ್ದಾರೆ. ಎಲ್ಲ ಸಹಪಾಠಿಗಳು ಕೂಡ ಉತ್ತಮ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಕಸಾಪ ತಾಲೂಕು ಮತ್ತು ಬೀದರ್ ಜಿಲ್ಲಾ ಘಟಕದಿಂದ ನಡೆದಂಥ ಮನೆ ಅಂಗಳದಲ್ಲಿ ಮಾತುಕತೆಗೆ ಆಗಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಗುರುನಾಥ ತಕ್ಕಣ್ಣನವರ ಮಗನಾದ ಅರವಿಂದ ತಕ್ಕಣ್ಣ ನನ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು.
ಆದಂತಹ ಸಾಹಿತ್ಯ ನಮ್ಮಲ್ಲಿ ಇವತ್ತ ಬರ್ತಾ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಹಿತಿಗಳು ಹೆಂಗ ಅಂತಂದ್ರೆ ರಾತ್ರಿ ಬರೆದು ಬೆಳಗ್ಗೆದ್ದಷ್ಟೊಳಗಾಗಿ 100 ಲೈಕ್ ಬಂತು ಅಂದ್ರೆ ಅವರು ದೊಡ್ಡ ಸಾಹಿತಿಗಳಾಗಿ ಬಿಡತಕ್ಕಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ರೂಪಿತ ಆಗಿರ್ತಕ್ಕ. ಯಾರಾದ್ರೂ ತಪ್ಪಿ ನೀ ಸಾಹಿತ್ಯ ಇದೆ ಇದನ್ನ ಸ್ವಲ್ಪ ಸರಿಪಡಿಸ್ಕೊ ಅಂತ ಹೇಳಿದ್ರೆ 6 ತಿಂಗಳ ಅವ್ರ ಜೊತೆ ಮಾತುಪಡ್ತಕ್ಕಂತಹ ಸಂಗತಿಗಳು ಇವತ್ತ ನಮ್ಗೆ ಮುಖಾಮುಖಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ಏನು ಸೃಷ್ಟಿ ಆಗದಲ್ಲ, ಯಾವುದು ಸತ್ಯನೋ ಯಾವುದು ಸುಳ್ಳೋ ಯಾವುದೋ ಒಂದು ಸ್ಟೇಟ್ಮೆಂಟ್ ಹಾಕಿ ಕೆಳಗೆ ಚಾಣಕ್ಯ, ನನಗ್ ಬೇಕಾದ್ರೆ ಮತ್ತೆ ವಿವೇಕಾನಂದ, ನನಗ್ ಬೇಕು ಒಂದೇ ಕೊಟೇಶನ್, ಅದು ಮೂಲ ಯಾರ್ದು ಅಂತ ಅನ್ನೋದೇ ಮರ್ತು ಹೋಗುವಷ್ಟು ಮಟ್ಟಿಗೆ ಇವತ್ತ ಡೂಪ್ ಆಗ್ತಕ್ಕಂತಹ ಈ ಹೊತ್ತಿನಲ್ಲಿ ನಮಗೆ ಯಾವುದನ್ನ ಸ್ವೀಕರಿಸಬೇಕು ಯಾವುದನ್ನ ಸ್ವೀಕರಿಸಬಾರ್ದು ಅಂತಕ್ಕಂತಹ ಪರಿಜ್ಞಾನ ಅಂತಕ್ಕಂಥದ್ದು ಕೂಡ ನಮಗೆ ಇವತ್ತ ಬೇಕಾಗಿರ್ತಕ್ಕಂಥದ್ದು ಇದೆ. ನನ್ನವರ ಮನೆತನದ ಹೆಸರು ಅಕ್ಕ ಮತ್ತು ಅಣ್ಣ ಏಕಕಾಲಕ್ಕೆ ಇರ್ತಕ್ಕಂಥದ್ದು ಬಹಳ ಖುಷಿಯ ಸಂಗತಿ. ಇದು ಬರೀ ಪದ ಅರ್ಥ ಮಾತ್ರ ಅಲ್ಲ, ಅವರ ಕುಟುಂಬದಲ್ಲಿ ಅಂತಹ ಒಂದು ವ್ಯಕ್ತಿತ್ವದ ರೂಪು ಮತ್ತು ಛಾಯೆ ಅಂತಕ್ಕಂಥದ್ದು ಇದೆ ಅನ್ನೋದನ್ನ, ಈ ರೀತಿ ಒಂದು ವಿಶಿಷ್ಟ ವ್ಯಕ್ತಿತ್ವ ಅಂತಕ್ಕಂಥದ್ದು ಗುರುನಾಥ ಅಕ್ಕಣ್ಣ ಸರ್ ಅವರಲ್ಲಿದೆ. ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ ನಮ್ಮ ಮನೋಹರ್ ಸರ್ ಮಾಡ್ತಾ ಇದ್ದಾರೆ. ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮದಲ್ಲಿ ನನಗನ್ನಿಸ್ತದೆ ಹಿರಿಯರು ಕೂತ್ಕೊಳ್ಳೋದಕ್ಕಿಂತ ಯುವಕರು ಕೂತ್ಕೋಬೇಕು. ಯಾಕಂತಂದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವ್ರು ಕೇಳ್ಬೇಕು, ಕೇಳಿ ಆ ನಿಟ್ಟಿನಲ್ಲಿ ಅವ್ರು ಹೆಜ್ಜೆ ಹಾಕ. ಶಿವಮೊಗ್ಗ ಇರ್ಬೋದು, ಧಾರವಾಡ ಇರ್ಬೋದು, ಮಂಡ್ಯ, ಹಾಸನ, ಬೆಂಗಳೂರು ಆ ಭಾಗದವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಅವರು ಬರೀತಾರೆ. ನಮ್ಮ ಭಾಗದ ಒಂದು ಭಾಷೆಯನ್ನ ಆ ಭಾಗದವ್ರು ಯಾಕೆ ಓದ್ಬಾರ್ದು? ನಮ್ಮ ಭಾಗದ ಭಾಷಾ ಸಂಸ್ಕೃತಿಯನ್ನ ಆ ಭಾಗದವರಿಗೆ ನಾವು ಪರಿಚಯ ಮಾಡ್ಬೇಕು ಅಂತಂದ್ರೆ ನಾವು ನಮ್ಮ ದೇಶೀಯ ಭಾಷೆಯನ್ನ ನಮ್ಮ ಕಥೆಗಳಲ್ಲಿ, ನಮ್ಮ ಕವನಗಳಲ್ಲಿ, ನಮ್ಮ ಲೇಖನಗಳಲ್ಲಿ ಕಟ್ಟಿಕೊಡ್ತಕ್ಕಂತ ಅವಶ್ಯಕತೆ ತುಂಬಾ ಇದೆ. ಅದನ್ನ ನಮ್ಮ ಅಕ್ಕಣ್ಣ ಸರ್ ಅವರು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಹೆಸರಿದ್ದಾಗ ಮಾತ್ರ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಹೆಸರು ಇರ್ಲಿಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಬರಲ್ಲ ಅನ್ನುವಂತ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅದು ಸ್ವಲ್ಪ ಬದಲಾವಣೆ ಆಗ್ಬೇಕು. ಯಾಕೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನಾವು ಬರೀ ಮಾತಾಡ್ಬೇಕು, ನಮ್ಮ ಕವನಗಳನ್ನು ಓದ್ಬೇಕು, ನಮ್ಮ ಕಥೆಗಳನ್ನ ಹೇಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಏನಾದ್ರೂ ನಾವು ನಡೆದದ್ದೇ ಆದ್ರೆ ಖಂಡಿತ ನಾವು ಸಾಹಿತಿಗಳಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾವು ಹೇಳುವುದಕ್ಕಿಂತ ಕೇಳುವುದನ್ನ ಜಾಸ್ತಿ ಮಾಡಿದಾಗ ಮಾತ್ರ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಜನಾಂಗ ಅಂತ ಏನಾದ್ರು ಇದ್ರೆ ಅವರಿಗೆ ಅಜ್ಜಿಯ ಕಥೆಗಳು ಗೊತ್ತೇ ಇರೋದಿಲ್ಲ, ಅವರಿಗೆ ಹಿಂದಿನ ಜಾನಪದ ಕಥೆ ಗೊತ್ತಿರಂಗಿಲ್ಲ. 1-2-3 ವರ್ಷ ಸರ್ವಿಸ್ ಅದ, ನನಗಿನ 55 ವರ್ಷ ಮೀರಿಲ್ಲ, ನಾನು 60 ವರ್ಷ ಬರ್ತೀನಿ, ಅಲ್ಲಿ ತಗ ನೀವು ಬದುಕಿರ್ತೀನಿ ನಿಮ್ ಗ್ಯಾರಂಟಿ ಅಲ್ಲ. ಅಲ್ಲಿ ಬದುಕಿದ್ರೆ ಒಂದ್ ವೇಳೆ ಇದ್ರೆ ಮನುಷ್ಯ ಯಾವಾಗ್ಲೂ ಆಶಾ ಮನೋಭಾವನೆ ಇಟ್ಕೊಂಡು ಬದುಕ್ತಾನೆ. ನಾನು ಒಂದ್ ವೇಳೆ ಬದುಕಿದ್ರೆ ನೀವು ಮಾಡಾಟ್ರಿ. ಅವ್ರ ಮನೆ ಅಂಗಳದಲ್ಲಿ ಮಾತುಕತೆ ಮತ್ತೆ 4 ಸಲ ಕಣ್ಣ ಅಂದ, ನಾನು ಮನಿನೂ ಇಲ್ಲ ಅಂಗಳನೂ ಇಲ್ಲ, ಕಿರಾಯಿ ಮನೆಗಿದ್ದೀವ್ರಿ. ಹಕ್ಕಿ ಹರವರ ಮನೆ ತನ್ನ ಮನೆ ಎಂಬಂತೆ, ಇದು ಬೇರೆಯವ್ರ ಮನೆ ಅದ ನಡ್ರಿ ಇವತ್ತಂದ್ರೆ ನಡಿಬೇಕ. ನಾವ್ ಈ ಮನೆ ಅಂಗಳದಲ್ಲಿ ಮಾಡ್ರವ್ರ ಅಂತಾರೆ, ಇದೇನ್ ಮಾಡತ್ತೀರಿ ಇಷ್ಟ ಮಂದಿಗೆ ನೆರ್ಸಿ ನೀವು ನಮ್ಮ ಮನ್ಯಾಗ ನೀವು ನಡ್ರಿ ಅಂತಾರೆ ಏನ್ ಮಾಡಬೇಕು? ಎಲ್ಲ ಕರೆಕ್ಟ್ ಅದಾರೆ ನೀವು ಅಂಬೋದು, ಆದ್ರೆ ನೀವು ಒಪ್ಕೋಬೇಕು. ಇಂತ ಅನೇಕ ಸಂದರ್ಭಗಳು ಅವ್ರನ್ನ ಕಾಡಿಸಿದ್ದೀನಿ. ನಾನು ಅವ್ರಿಗೆ ತಕ್ಲೀಫ್ ಕೊಟ್ಟಿನಿ, ನಮ್ ಬೀದರ್ ಭಾಷೆದಾಗ ಹೇಳ್ಬೇಕಾದ್ರೆ ಅವರಿಗೆ ಮನ ನೋಯಿಸಿದ್ದೀನಿ. ಅದಕ್ಕೆ ಅವೆಲ್ಲವನ್ನ ಒಂದು ಬದಿಗಿಟ್ಕೊಂಡು ಇವತ್ತು ಪ್ರೀತಿಯಿಂದ ನನ್ನ ಆಹ್ವಾನವನ್ನ ಅಂದ್ರೆ ಸ್ವೀಕರಿಸಿ ಇವತ್ತು ನಮ್ಮ ಮನೆಯಲ್ಲಿ ಮನೆ ಅಂಗಳದಲ್ಲಿ ಮಾತುಕತೆ ಮಾಡ್ತಾ ಇದ್ದೀರಿ. ಇದು ಆದ್ರೂ ನನ್ನ ಮನೆ ಅಲ್ಲ, ಇವತ್ತು ಇದು ನನ್ನ ಮಗನ ಮನೆ. ನನ್ನ ಮಗನ ಮನೆ ಇವ್ರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ. ನಾನು ಅತಿಥಿಯಾಗಿ ಬಂದೀನಿ. ಈಗ ನಾವು ವಾಪಸ್ ನಾವು ಹೋಗ್ಬೇಕಾಗ್ಯದ. ಜಾತಿ ಧರ್ಮವನ್ನು ನಾನು ಹೇಳ್ತಾ ಇದ್ದೀನಿ, ಭಾರತೀಯ ಮೂಲ ಪರಂಪರೆ, ಮಣ್ಣಿನ ಪರಂಪರೆ ಅಂತ ಹೇಳ್ತಾ ಇದ್ದೀನಿ. ಅದು ನಾನು ನನ್ನ ಕರ್ತವ್ಯ ಮಾಡ್ಬೇಕು. ತಂದೆ ತಾಯಿ ಋಣವನ್ನು ನಾವು ತೀರಿಸ್ಬೇಕು, ನಾವು ಹೋಗಿರ್ಬೇಕು. ಆದ್ರೆ ಇದು ನನ್ನ ಮಗನ ಮನೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರೆ ಸಂತೋಷದ ನನಗೆ. ನಾನೊಬ್ಬ ಹಳ್ಳಿಯವ. ನನ್ನ ಕಥೆಗಳ ಮೂಲ ಕೇಂದ್ರ ಬಿಂದು ಹಳ್ಳಿ. ನಮ್ಮೂರು ಗೋರ್ಟಾದ ಬಗ್ಗೆ ಈಗಾಗಲೇ ಹೇಳಿದ್ರು. ಐತಿಹಾಸಿಕ ದಾಖಲೆಗಳನ್ನ ಹೊಂದಿರುವಂತ, ಇತಿಹಾಸವನ್ನು ಹೊಂದಿರುವಂತ ಒಂದು ಊರದ. ಇವತ್ತಿನವರೆಗೂ 11 ಶಾಸನಗಳು ನಮ್ಮೂರಾಗ ಲಭ್ಯ. ಅಂದ್ರ ನಾವು ಈ 7th ಇದ್ದಾಗ ಮತ್ತೊಬ್ಬರು ಹೇಳ್ತಿದ್ದ ವಿದ್ಯಾರ್ಥಿ ಏನ್ ಮಾಡಿದ್ರಪ್ಪ, ಒಂದು ನಾಟಕ ಬರ್ದ. ನಾಟಕ ಬರಿತಾ ಇದ್ದೆ ನೀನು? ನಾ ನಾಟಕ ಬರಿತಾ ಇದ್ದೆ ನೋಡ್ರಿ. ಒಂದು ಏನ್ ಬರ್ತಾನ ನೋಡ್ರಿ, ಅವು ಓದ್ ಹೇಳೋನಿ ಅಂತ ಹೇಳ್ತೇವೆ. ಅವ ಅಲ್ಲಿಗೆ ಬಿಟ್ಬಿಟ್ಟನು. ನಾ ಏನ್ ಮಾಡ್ತೇವೆ, ಇವ್ಕಿನ ನಾನೇ ಮೊದಲು ಬರಿಬೇಕಂತೇಳಿ ಒಂದು ಮಿತ್ರ ದ್ರೋಹ ಅಂತ ಒಂದು ನಾಟಕ ಬರ್ತೈತಿ. ಬರಿತಾನ ಭಾಳ ಚಂದ ಬರಿತಾನ ಕತಿ, ಪ್ರೇಮ ಪ್ರೀತಿ ಬಗ್ಗೆ ಬರಿತಾನ. ಏನು ಸುರ ಆಯ್ತಪ್ಪ ಇವ್ರು, ಇವನಿಗೆ ಮದುವೆ ಮಾಡ್ಬಿಡ್ಬೇಕು. ಇವ ಇಲ್ಲ ಬಿಟ್ಟು ಆಯ್ತಾನ. ಆಕೆ ನಮ್ಮ ಬಗ್ಗೆ ನನ್ ಕಂಡಿದ್ರು ಮದುವೆ ಮಾಡಿ, ಆಕೆ ನಾನು ಮದುವೆ ಆದ್ಮೇಲೆ 25 ವರ್ಷ ಬದುಕ ಮಕ್ಕಳು ಮರಿ ಮಕ್ಕಳು ಆಡಿಸಲಕ್ಕಿ. ಆದ್ರೆ ಆಕೆ ನಂಬಕ್ಕಿ ಮದುವೆ ಮಾಡ್ಬಿಡ್ರಿ, ಮದುವೆ ಮಾಡ್ಬಿಡ್ರಿ. ಈಗ ಇವತ್ತೇ ಬಂತದ, ಈಗ ನಂಬರ್ ಇವ್ರದೇ. ಇವರ
ಅಪ್ಪ ಬುಲೆಟ್ ಮೇಲೆ ಓಡಾಡ ಮನುಷ್ಯ. ಬೀದರ್ ಡಿಸ್ಟ್ರಿಕ್ಟ್ದಾಗ 3ನೇ ನಂಬರ್ ಅವ್ರು ಬುಲೆಟ್ ಅವ್ರು ಅಷ್ಟು ಇದು ಅವ್ರು ನಡೆದಂತ ಮನೆ ತಾನ ಆರ್ಸಿಸ್ ಮನೆ ತಾಗೆ ಅದಕ್ಕೆ ನಮ್ ದೋಸ್ತರೆಲ್ಲ ಬಂದವ್ರು ಅಂತೀರಿ, ಅಕ್ಕಣ ನಿನ್ಗೆ ಎಂತದ್ದು ಸಿಕ್ಕದ್ ಪಂಚಾಯತ್ ನಿಮ್ ಅತ್ತಿಮಾವನ ಮನೆ ಅಂತೀರಿ. ಅವತ್ತ ಶಿವರಾತ್ರಿ ಇತ್ತು, ಶಿವರಾತ್ರಿ ದಿನ ಸಿಕ್ಕಳ, ಅದಕ್ಕೆ ಶಿವರಾತ್ರಿ ದಿನ ಸಿಕ್ಕಳಂತ ಆರಾಮಪ್ಪ, ಇಲ್ಲತ್ತೀನಿ ಇನ್ನೊಂದು ಕರೆ ಬರ್ತೀವಿ ತನ್ನಂತೀಪ ಅಂತ. ನಮ್ ತಂದೆಯವ್ರು ಒಂದ್ಸಲ ಬಸ್ಸಿನಾಗ ಹೋಗ್ತಾ ಇದ್ರಿಗೆ ಸಹವರ್ತಿಗಳೊಬ್ರು ಅದು ಬಿ ಘಟನೆ ಹೇಳ್ಬೇಕಲ್ಲ, ಸಹವರ್ತಿಗಳು ಏನ್ ಕೇಳಿದ್ರಂತ, ಏನ್ರಿ ಮತ್ತ ನಿಮ್ ಮಗ ಸೊಸಿ ಮತ್ತ ಮದುವೆ ಆಗಲಿಕ್ಕೆ ಒಂದೇ ಕಡೆ ಇರ್ತೀರಿ, ನಾನು ಹಾಸ್ಟೆಲ್ದಾಗ ಇರ್ತೀರಿ ಅಂತ ಕೇಳ್ತಾರೆ. ಇವ್ರು ಮೊದಲೇ ವಿಶ್ವಾಮಿತ್ರನ ಅವತಾರದ ಅವ್ರಿಗೆ ಸಿಟ್ಟು ಅಂದ್ರೆ ಭಯಂಕರ ಬರ್ತದೆ, ಮಣ ಸಿಟ್ಟು ಬರೋದವ್ರು. ಅವ್ರು ಅಂತವ್ರಿಗೆ ಬಹಳ ಸಿಟ್ಟು ಬಂತು. ಅವ್ರು ಹೇಳಿದ್ರು ಬಂದು ಮರುದಿನ ನೀ ಕತ್ತಿ ಬರೆಯೋದು ಬೇಡ, ನೀ ಕಾದಂಬರಿ ಬರೆಯೋದು ಬೇಡ, ಸುಮ್ಮನೆ ನೌಕರಿ ಮಾಡ್ಕೊಂಡಿರು, ಯಾವ ಲಪಡದಾಗ ಹೋಗೋದು ಬೇಡ, ಏನ್ರ ಅದು ನಾವು ಗರೀಬರು ಇದ್ದೀವಿ. ಇವ್ರು ಯಾಕಂದ್ರೆ ಚಾಂಪಿಯನ್ ಬಂದಿರಿ, ಇವ್ರು ಎಲ್ಲಿ ಕೂಡಿಸ್ಬೇಕು ಯಾರಿಗೆ ಕೂಡಿಸ್ಬೇಕಂತ ಅನ್ನೋದು ಗೊತ್ತಿತ್ತು. ಈಗ ನಮ್ಮೇನ್ ಬೆಳೆ ಹತ್ರ ಮತ್ತೆ ನಮ್ಗೆ ಎಲ್ಲಿ ಕೂಡಿಸ್ತಾರೆ ಗೊತ್ತಿಲ್ಲ. ಅಧ್ಯಕ್ಷ ಬಲ್ದೆ ಮಾತಾಡೋದ್ರು ಅಂದ್ರೆ ನಮ್ ದೇವೇಂದ್ರ ಕರಂಜೆ ನನ್ನ ಆತ್ಮೀಯರು. ಅವ್ರ ಮಾತು ಫೋನ್ ಎತ್ತರಿ ಎಲ್ಲಿ ಬಿ ಬಿಟ್ಟಿದ್ರು ಅಧ್ಯಕ್ಷರೇ ಅಂತ ಮಾತಾಡೋದು. ಮತ್ತೆ ಯೋಗೇಂದ್ರ ಯದ್ಲಾಪುರಿ ಅವ್ರು, ನೀನು ಅಧ್ಯಕ್ಷ ನಾನು ಅಧ್ಯಕ್ಷ ಬಿಟ್ಟು ಬಹಳ ದಿವಸ ಇಲ್ರಿ, ನಮ್ಗೆ ನೀವು ಪರ್ಮನೆಂಟ್ ಮುಖ್ಯಮಂತ್ರಿ ಚಂದ್ರ ಇದ್ದಂಗಿದ್ರಿ, ನೀವೇ ಅಧ್ಯಕ್ಷರಿ. ಧನ್ಯವಾದಗಳು ಸರ್. ಅಕ್ಕ ನಿಮಗ 100 ಕೋಟಿ ಸಲಾಮಿ ಹೇಳಿದ್ರು ಭಾಳ ಕಮ್ಮ ಅದ, ಹೆಂಗ್ ತಾಳಿರಿ ಇವ್ರಿಗೆ ಈ ವರ್ಷ. ಜಿಲ್ಲಾ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಅವರು ಇವತ್ತಿನ ಈ ಮನೆಯಂಗಳದಲ್ಲಿ ಮಾತು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಮತ್ತು ಆತ್ಮೀಯರಾದಂಥ ಶ್ರೀ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರು ಆಗಮಿಸಿದ್ದಾರೆ. ಆಶಯ ನುಡಿಯನ್ನ ನುಡಿಯರು, ಆತ್ಮೀಯರು ಮತ್ತು ಸೋದರರಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಚನ್ಶೆಟ್ಟಿ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನ ತಂದುಕೊಡ್ಲಿಕ್ಕೆ, ಗೌರವ ಉಪಸ್ಥಿತಿಯನ್ನ ಇರಲಿಕ್ಕೆ ನಮ್ಮ ಆತ್ಮೀಯರು, ಹಳೆಯ ಸ್ನೇಹಿತರು ಆಗಿರುವಂತಹ ಶ್ರೀ ನಾಗಶೆಟ್ಟಿ ಜ್ಯೋತಿಪ್ಪನವರು ಆಗಮಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಂವಾದ ಮಾಡಲು ನಮ್ಮ ಹಿರಿಯ ಸಹೋದರಿಯಾದಂತಹ ಶ್ರೀಮತಿ ಪಾರ್ವತಿ ಸೋನಾರಿ ಅವರು ಬಂದಿದ್ದಾರೆ. ಹಾಗೆ ಹಿರಿಯರು ಮತ್ತು ನಮ್ಮ ಆತ್ಮೀಯ ಗೆಳೆಯರಾಗಿರುವಂತಹ ಶಿವಕುಮಾರ್ ಕಟ್ಟೆ ಅವರು ಬಂದಿದ್ದಾರೆ.